ಭಾರತದ ಇತಿಹಾಸವು ಬಹಳ ನಿಗೂಢ ಮತ್ತು ರಹಸ್ಯಗಳ ಗ್ರಂಥವಾಗಿ ನಮಗೆ ತಿಳಿಯದ ವಿಷಯಗಳು ಅದೆಷ್ಟೋ ಇವೆ. ಆದರೆ ಭಾರತದ ಚರಿತ್ರೆಯಲ್ಲಿರುವ ಪೂರ್ವಕಾಲದ ಇತಿಹಾಸವು ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಕಾರಣ ಇಲ್ಲಿ ಹೋರಾಡಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಕ್ರಾಂತಿಕಾರಿ ಅಥವಾ ದೇಶವನ್ನಾಳಿದ ರಾಜರುಗಳ ನಿಜವಾದ ಸತ್ಯಗಳು ಬೇರೆಯದೇ ಆದ ತಿರುವನ್ನು ಪಡೆಯುತ್ತವೆ. ಅಂತಹ ವೀರಾದಿವೀರ ರಾಜರುಗಳ ಕಥೆಯನ್ನು ಕೇಳುತ್ತಿದ್ದರೆ ಅದು ಯಾವ ಒಂದು ಸಿನಿಮಾಗಳಿಗೂ ಸಹ ಕಮ್ಮಿ ಇಲ್ಲ ಅನ್ನುವ ಹಾಗೆ ಇರುತ್ತದೆ. ಅಂತಹ ಕಥೆಯಾದ ಈ ಚರಿತ್ರೆಯನ್ನು ಭಾರತೀಯರಾದ ನಾವು ತಿಳಿದುಕೊಳ್ಳಲೇಬೇಕು. ಜಗತ್ತನ್ನೇ ಗೆಲ್ಲಲು ಹೊರಟ ಅಲೆಕ್ಸಾಂಡರ್ನನ್ನೇ ಹಿಂದೆಜ್ಜೆ ಹಾಕುವ ಹಾಗೆ ಮಾಡಿದ ಆ ವೀರನ ಕತೆ ಹೆಸರು ಪೋರಸ್ ಮಹಾರಾಜ. ಅಲೆಕ್ಸಾಂಡರ್ ಅವರು 356 BCಯಲ್ಲಿ ಮ್ಯಾಸಿಡೋನಿಯಾದ ಪೆಲ್ಲಾದಲ್ಲಿ ಜನಿಸಿದರು. ಅವರು ಇತಿಹಾಸದಲ್ಲಿಯೇ ಅತ್ಯಂತ ಅದ್ಭುತ ಮಿಲಿಟರಿ ಕಮಾಂಡರ್ ನಾಯಕರಲ್ಲಿ ಒಬ್ಬರಾಗಿದ್ದರು. ಅಲೆಕ್ಸಾಂಡರ್ ಅವರು ತಮ್ಮ ತಂದೆಯಾದ ರಾಜ ಫಿಲಿಪ್ ಅವರ ಹತ್ಯೆಯ ನಂತರ ತಮ್ಮ 20ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದರು. ಅಲೆಕ್ಸಾಂಡರ್ ಅವರು 3 ಖಂಡಗಳಲ್ಲಿ ಮೆಸಿಡೋನಿಯನ್ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅಭೂತಪೂರ್ವ ವಿಜಯಗಳ ಸರಣಿಯನ್ನು ಪ್ರಾರಂಭಿಸಿದರು. ಅಲೆಕ್ಸಾಂಡರ್ ಅವರು ಯುದ್ಧತಂತ್ರದ ಪ್ರತಿಭೆಯ ಜೊತೆಗೆ ಅದ್ಭುತವಾದ ಸೈನ್ಯಬಲವನ್ನು ಹೊಂದಿದ್ದರು. ಅಲೆಕ್ಸಾಂಡರ್ ಅವರು ಪರ್ಷಿಯನ್ ಸಾಮ್ರಾಜ್ಯ ಸೇರಿದಂತೆ ಅನೇಕ ನಿರ್ಣಾಯಕ ಯುದ್ಧಗಳನ್ನು ಗೆದ್ದು ವಿಶಾಲವಾದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದನ್ನು ಮುಂದುವರೆಸಿದರು. ಹೀಗೆ ಮುಂದುವರೆಸುತ್ತಾ ಅಲೆಕ್ಸಾಂಡರ್ ಅವರ ಕಣ್ಣು ಭಾರತದ ಪೋರಸ್ ಮಹಾರಾಜರ ಸಾಮ್ರಾಜ್ಯದ ಮೇಲೆ ಬೀಳುತ್ತದೆ. ಯಾರಿದು ಪೋರಸ್ ಮಹಾರಾಜ? ಮಹತ್ವದ ವಂಶವಾದ ಪುರುವಂಶೀಯ ಮಹಾನ್ ಚಕ್ರವರ್ತಿಯೇ ಈ ಪೋರಸ್ ಮಹಾರಾಜ. ಪೋರಸ್ ರಾಜರ ಆಳ್ವಿಕೆಯು 340 BCಯಿಂದ 315 BCಯವರೆಗೆ ಎಂದು ಹೇಳಲಾಗುತ್ತದೆ. ಮಹಾರಾಜ ಪೋರಸ್ ಅವರು ಸಿಂಧ್ ಮತ್ತು ಪಂಜಾಬ್ ಸೇರಿದಂತೆ ಬೃಹತ್ ಭೂಮಿಯ ಒಡೆಯರಾಗಿದ್ದರು. ಪೋರಸ್ ಮಹಾರಾಜರ ಸಾಮ್ರಾಜ್ಯವು ಜೀಲಂ ಮತ್ತು ಚಿನಾಬ್ ನದಿಗಳ ನಡುವೆ ನೆಲೆಸಿತ್ತು. ಮುದ್ರಾ ರಾಕ್ಷಸದಲ್ಲಿ ಉಲ್ಲೇಖಿಸಿರುವ ಹಾಗೆ ಪೋರಸ್ ಮಹಾರಾಜರು ತಮ್ಮ ಶಕ್ತಿ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು. ಕುಕುರಾಯರ ಮೇಲೆ ತಮ್ಮ ನಾಯಕತ್ವವನ್ನು ಒಪ್ಪಿಕೊಂಡು ಎಲ್ಲರ ಬೆಂಬಲದೊಂದಿಗೆ ಮಹಾರಾಜ ಪೋರಸ್ ಅವರು ತಮ್ಮ ಈ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಮೊದಲು ಅಲೆಕ್ಸಾಂಡರ್ ಪೋರಸ್ ಮಹಾರಾಜರಿಗೆ ಶರಣಾಗತಿಯ ಸಂದೇಶ ಕಳುಹಿಸಿದರು. ಶರಣಾಗತಿಯ ಸಂದೇಶ ಪೋರಸ್ ಮಹಾರಾಜರಿಗೆ ತಲುಪಿದ ತಕ್ಷಣ ಅದನ್ನು ತಿರಸ್ಕರಿಸಿ ಯುದ್ಧದ ಮುನ್ಸೂಚನೆ ನೀಡಿದರು. ಅಲೆಕ್ಸಾಂಡರ್ ಅವರ ಸೈನ್ಯದಲ್ಲಿ 50,000 ಕಾಲಾಳುಗಳು, 7,000 ಕುದುರೆ ಸವಾರರು ಮತ್ತು ಪೋರಸ್ ಮಹಾರಾಜರ ಕಡೆ 20,000 ಕಾಲಾಳುಗಳು, 4,000 ಕುದುರೆ ಸವಾರರು, 4,000 ರಥಗಳು ಮತ್ತು 130 ಆನೆಗಳನ್ನು ಹೊಂದಿದ್ದರು. ಪೋರಸ್ ಮಹಾರಾಜರು ಸೈನ್ಯದಲ್ಲಿ ಕಡಿಮೆ ಇದ್ದರೂ ಸಹ ಧೈರ್ಯ ಶೌರ್ಯದಲ್ಲಿ ಹೆಚ್ಚಾಗಿದ್ದರು. ಪೋರಸ್ ಮಹಾರಾಜರ ಸೈನ್ಯವು ಧೈರ್ಯದಿಂದ ಹೋರಾಡಲು ಅವರ ರಾಜ ಪೋರಸ್ ಮಹಾರಾಜರ ಧೈರ್ಯದ ಸ್ಫೂರ್ತಿಯ ಮಾತುಗಳು ಮುಖ್ಯ ಕಾರಣವಾಗಿತ್ತು. ಅಲೆಕ್ಸಾಂಡರ್ ಮತ್ತು ಪೋರಸ್ ಮಹಾರಾಜರ ನಡುವೆ ನಡೆದ ಈ ಯುದ್ಧವನ್ನು ಗ್ರೀಕರು ಹೈಡಾಸ್ಪೈಸ್ ಕದನ ಎಂದು ಕರೆಯುತ್ತಾರೆ. ಅಂದರೆ ಜೀಲಂ ನದಿಯನ್ನು ಗ್ರೀಕ್ ಭಾಷೆಯಲ್ಲಿ ಹೈಡಾಸ್ಪೈಸ್ ಎಂದು ಕರೆಯುತ್ತಾರೆ. ಈ ಹೈಡಾಸ್ಪೈಸ್ ಕದನವು ಕ್ರಿಸ್ತಪೂರ್ವ 326 ಜೀಲಂ ನದಿ ಹತ್ತಿರ ನಡೆಯುತ್ತದೆ. ಈ ಯುದ್ಧದಲ್ಲಿ ಪೋರಸ್ ಮಹಾರಾಜರು ವೀರಾವೇಶದಿಂದ ಹೋರಾಡಿದರು, ಆದರೆ ಕೊನೆಗೆ ಸೋಲನ್ನು ಅನುಭವಿಸಿದರು. ಅಲೆಕ್ಸಾಂಡರ್ ಈ ಯುದ್ಧವನ್ನು ಗೆದ್ದು ಪೋರಸ್ ಮಹಾರಾಜರ ಧೈರ್ಯ ಶೌರ್ಯಕ್ಕೆ ಮೆಚ್ಚಿ ಅವರನ್ನು ಹೊಗಳಿದರು. ಆದರೆ ಪೋರಸ್ ಮಹಾರಾಜರು ಈ ಯುದ್ಧದಲ್ಲಿ ಸೋತರು ಎಂಬ ಆ ಕೊನೆಯ ಸಾಲು ನನಗೆ ಮತ್ತು ಭಾರತೀಯ ಅನೇಕರಿಗೆ ನಂಬಲು ಅಸಾಧ್ಯವಾಗಿದೆ. ಆ ಒಂದು ಘಟನೆ ನಿಗೂಢ ಚರ್ಚೆಯಾಗುತ್ತಾ ಇಂದಿಗೂ ಉಳಿದಿದೆ. ಏಕೆಂದರೆ ಯುದ್ಧದ ಕೊನೆಯಲ್ಲಿ ಅಲೆಕ್ಸಾಂಡರ್ ಪೋರಸ್ ಮಹಾರಾಜರಿಗೆ ಏನನ್ನೂ ಮಾಡುವುದಿಲ್ಲ ಮತ್ತು ಅವರ ರಾಜ್ಯವನ್ನು ಪುನಃ ಹಿಂದಿರುಗಿಸುತ್ತಾರೆ.
ಇದು ಭಾರತೀಯರಿಗೆ ಪ್ರಶ್ನೆಯಾಗಿ ಉಳಿದಿದೆ. ಗ್ರೀಕ್ ಇತಿಹಾಸಕಾರರ ಪ್ರಕಾರ ಅಲೆಕ್ಸಾಂಡರ್ ಯುದ್ಧವನ್ನು ಗೆದ್ದ ಎಂಬ ಊಹೆಯು ಅಂದಿನಿಂದ ಹರಡಿ ಅದನ್ನು ನಂಬುವ ಹಾಗೆ ಮಾಡಿದೆ. ಅಲೆಕ್ಸಾಂಡರ್ ಅವರು ಮಹಾನ್ ವಿಜಯಶಾಲಿಯಾಗಿದ್ದರು. ಇದನ್ನು ಗ್ರೀಸ್ನ ಪ್ರಭಾವದಿಂದ ಬರೆದ ಪಾಶ್ಚಾತ್ಯ ಇತಿಹಾಸ ಪುಸ್ತಕಗಳಲ್ಲಿ ಹೇಳಲಾಗಿದೆ. ಪಾಶ್ಚಿಮಾತ್ಯರು ಏನು ಹೇಳಿದರೂ ಸಹ ಜಗತ್ತು ಅದನ್ನು ಕುರುಡಾಗಿ ಸ್ವೀಕರಿಸುತ್ತದೆ. ಆದರೆ ಇರಾನ್ ಮತ್ತು ಚೀನಿ ಇತಿಹಾಸದ ದೃಷ್ಟಿಕೋನದಿಂದ ನೋಡಿದರೆ ಈ ಘಟನೆಯು ವಿಭಿನ್ನವಾಗಿ ಕಾಣುತ್ತದೆ. ಅಲೆಕ್ಸಾಂಡರ್ ಅವರು ಪೋರಸ್ ಮಹಾರಾಜರನ್ನು ನಿಜವಾಗಿಯೂ ಸೋಲಿಸಿದ್ದರೆ ಯುದ್ಧದ ನಂತರ ಅಲೆಕ್ಸಾಂಡರ್ ಮಗಧನ್ನು ತಲುಪುತ್ತಿದ್ದರು. ಆಗ ಭಾರತದ ಇತಿಹಾಸವೇ ಬೇರೆಯಾಗುತ್ತಿತ್ತು. ಆದರೆ ಇಲ್ಲಿ ಇತಿಹಾಸ ಬರೆದ ಗ್ರೀಕರು ಅಲೆಕ್ಸಾಂಡರ್ ಸೋಲನ್ನು ಪೋರಸ್ ಮಹಾರಾಜರ ಸೋಲನ್ನಾಗಿ ಬದಲಾಯಿಸಿದ್ದಾರೆ. ಹೀಗೆ ಮಾಡುವ ಮೂಲಕ ಅವರು ತಮ್ಮ ರಾಜ ಮತ್ತು ದೇಶದ ಗೌರವವನ್ನು ಉಳಿಸಿಕೊಂಡರು. ಈ ವಿಷಯವನ್ನು ದೃಢವಾಗಿ ನಂಬಲು ಮತ್ತೊಂದು ಮುಖ್ಯ ಕಾರಣವೆಂದರೆ ಜಗತ್ತನ್ನು ವಶಪಡಿಸಿಕೊಳ್ಳುವುದು ಅಲೆಕ್ಸಾಂಡರ್ನ ಗುರಿಯಾಗಿತ್ತು. ಅವರು ಪೂರ್ವದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಗಂಗಾ ನದಿಯನ್ನು ತಲುಪಬೇಕಾಗಿತ್ತು. ನಂತರ ಅದು ಪೂರ್ವದಲ್ಲಿ ಹರಿಯುವ ಅದರ ಹಾದಿಯನ್ನು ಅನುಸರಿಸಬೇಕಾಗಿತ್ತು. ಆದರೆ ಇದರ ನಡುವೆ ಬಂದಿದ್ದೇ ಪೋರಸ್ ಮಹಾರಾಜರು. ನಂತರ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಗೆದ್ದವರು ಅಲೆಕ್ಸಾಂಡರ್ ಅನ್ನುವುದಾದರೆ ಯಾಕೆ ಅವರು ಭಾರತದಲ್ಲಿ ಮುಂದುವರಿಯಲಿಲ್ಲ? ತಮ್ಮ ಸೈನ್ಯದ ಜೊತೆಗೆ ಹಿಂದಿರುಗಿದರು. ಏಕೆಂದರೆ ನಿಜವಾಗಿಯೂ ಯುದ್ಧದಲ್ಲಿ ಗೆದ್ದದ್ದು ಮಹಾರಾಜ ಪೋರಸ್ ಅವರು, ಅಲೆಕ್ಸಾಂಡರ್ ಅಲ್ಲ. ಹಾಗಾಗಿ ಅಲೆಕ್ಸಾಂಡರ್ ತನ್ನ ಸೈನ್ಯದ ಜೊತೆಗೆ ಹಿಂದಿರುಗಿದರು. ಈ ಸತ್ಯ ರಹಸ್ಯದ ಅನುಸಾರ ಮಹಾರಾಜ ಪೋರಸ್ ಅವರು ಒಬ್ಬ ಯೋಧರಾಗಿ ಧೈರ್ಯಕ್ಕೆ ಹೆಸರಾಗಿದ್ದರು ಎಂಬುದಕ್ಕೆ ಯಾವುದೇ ಅನುಮಾನವಿಲ್ಲ. ಪುರುವಂಶದಲ್ಲಿ ಜನಿಸಿ ಅಲೆಕ್ಸಾಂಡರ್ನನ್ನು ಸೋಲಿಸಿ ಭಯ ಎಂಬ ಪದಕ್ಕೆ ವಿರುದ್ಧವಾಗಿ ಆದಿಯಲ್ಲಿಯೇ ಭಾರತದ ಬಗ್ಗೆ ನಡುಕ ಹುಟ್ಟಿಸಿ ಇತಿಹಾಸ ಪುಟದಲ್ಲಿ ಕಣ್ಮರೆಯಾಗಿ ಉಳಿದ ಪೋರಸ್ ಮಹಾರಾಜ ಒಬ್ಬ ವೀರ ಯೋಧನೇ ಸರಿ. ಇಂತಹ ವೀರರು ಜನಿಸಿ ಹೋರಾಡಿ ಮಡಿದ ನೆಲದಲ್ಲಿ ಹುಟ್ಟಿದ ನಾವೇ ಭಾಗ್ಯವಂತರು. ಅವರ ಈ ಕಥೆಗಳನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಪ್ರಗತಿಯ ಪಥದಲ್ಲಿ ನಡೆಯೋಣ.